ಮಂಗಳೂರಿನ ಶರದಿ ಪ್ರತಿಷ್ಠಾನ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ನ ಸಹಯೋಗದೊಂದಿಗೆ ನಗರದ ಕದ್ರಿ ಪಾರ್ಕ್ನಲ್ಲಿ ನಡೆಯುತ್ತಿರುವ 2 ದಿನಗಳ ಕಲಾಪರ್ವದಲ್ಲಿನ ಕಲಾ ಜಗತ್ತು ಕಲಾ ರಸಿಕರ ಮನ ತಣಿಸುತ್ತಿದೆ. ಆಯಿಲ್ ಪೇಂಟಿಂಗ್, ಪೆನ್ಸಿಲ್ ಆರ್ಟ್ಸ್, ಅಕ್ರೆಲಿಕ್, ಲೈನ್ ಆರ್ಟ್, ಸಿರಾಮಿಕ್ ಆರ್ಟ್ಸ್, ಪೋರ್ಟ್ರೇಟ್, ನೇಚರ್ ಪೇಂಟಿಂಗ್ ಇತ್ಯಾದಿಗಳು ಗಮನ ಸೆಳೆಯುತ್ತಿದೆ. ಗೃಹಿಣಿಯರು ಮನೆಯಲ್ಲೇ ತಯಾರಿಸಿದ ಆಕರ್ಷಕ ಕೈಮಗ್ಗದ ಅಲಂಕಾರಿಕ ವಸ್ತುಗಳು ಕಲಾಪರ್ವದಲ್ಲಿದೆ. ಕಲಾಪರ್ವದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಗೆ ಕ್ಯಾಟ್ಕಾದ ಅಧ್ಯಕ್ಷ ಹಾಗೂ ಅಸ್ತ್ರ ಗ್ರೂಪ್ನ ಮುಖ್ಯಸ್ಥ ಲಂಚುಲಾಲ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ನಂತರ ಭಾಗವಹಿಸಿದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಕಲಾವಿದ ಮತ್ತು ಪರಿಸರವಾದಿ ದಿನೇಶ್ ಹೊಳ್ಳ ಅವರು ಮಾತನಾಡಿ, ಎಲ್ಲ ಕಲಾವಿದರು ಒಂದೇ ಸೂರಿನಡಿಯಲ್ಲಿ ಕಲೆಯ ವಿವಿಧ ಪ್ರಕಾರಗಳನ್ನು ಬಳಸಿ ಕಲೆ ಕೇವಲ ಕಲಾವಿದನಿಗೆ ಮಾತ್ರ ಸೀಮಿತವಲ್ಲ, ಹೊರ ಜಗತ್ತಿಗೂ ಇದರ ಪರಿಚಯವಾಗಬೇಕೆನ್ನುವ ನೆಲೆಯಲ್ಲಿ 118 ಮಳಿಗೆಗಳನ್ನು ತೆರೆದು ಮಿತ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಶ್ಲಾಘನೀಯ ಕೆಲಸ ಎಂದರು. ಎಲ್ಲ ಕಲಾವಿದರು ಒಂದೇ ನೆಲೆ ಸೇರಿಕೊಂಡು ಕಲೆಯ ವಿವಿಧ ಆಯಾಮಗಳನ್ನು ಪ್ರಕಾರಗಳನ್ನು ಬಳಸಿಕೊಂಡು ಕಲಾವಿದನಿಗೆ ಮಾತ್ರ ಸೀಮಿತ ಅಲ್ಲ, ಗ್ಯಾಲರಿಗೆ ಮಾತ್ರ ಸೀಮಿತ ಅಲ್ಲ, ಹೊರ ಜಗತ್ತಿಗೆ ಹೊರ ಸಮಾಜಕ್ಕೆ ವಿಸ್ತಾರವಾಗಿ ಬೆಳೆಯಬೇಕು ಅಂತ 118 ನಮ್ಮ ಇದರ ಸ್ಟಾಲ್ಗಳಲ್ಲಿ ಮಳಿಗೆಗಳಲ್ಲಿ ಕಲಾಕೃತಿಗಳನ್ನು ಇಟ್ಟುಕೊಂಡು ಜನಸಾಮಾನ್ಯರಿಗೂ ಈ ಕಲಾಕೃತಿ ಮನೆಗೆ ಸೇರಬೇಕು, ಕಲಾಕೃತಿ ಅತಿ ದೊಡ್ಡ ಕಾಸ್ಟ್ಲಿಯೆಸ್ಟ್ ವಾಯ್ಸ್ ಅಂತ ಹೇಳ್ಕೊಂಡು ಮಿತ ದರದಲ್ಲಿ ಎಲ್ಲರಿಗೂ ಹಿತವಾಗುವಂತೆ ಇಲ್ಲಿ ಈ ಕಲಾಪರ್ವದಲ್ಲಿ ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಪ್ರಯೋಗದ ಕ್ಯಾರಿಕೇಚರ್ ಇರ್ಬೋದು, ಪೌಡರ್ ಇರ್ಬೋದು, ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಶಿಲ್ಪಕಲೆ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಎಲ್ಲ ನಡೀತಾ ಉಂಟು. ಅಂತೂ 2 ದಿನ ಎಲ್ಲ ಕಲಾವಿದರಿಗೆ ಮತ್ತು ಕಲಾಪುರುಷರಿಗೆ ದೊಡ್ಡ ಹಬ್ಬ, ಇದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಕಲಾಪರ್ವದಲ್ಲಿ ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಳೆ ಪತ್ರಿಕೆಗಳನ್ನು ಬಳಸಿಕೊಂಡು ಪ್ರತಿಕೃತಿ ರಚಿಸಿದ್ದಾರೆ. ಅದರ ಮೂಲಕ ಸಾರ್ವಜನಿಕ ಜಾಗದಲ್ಲಿ ಎಸೆದ ಪ್ಲಾಸ್ಟಿಕ್ ವಸ್ತುಗಳನ್ನು ಪ್ರಾಣಿಗಳು ಸೇವಿಸಿ ಉಂಟಾಗುವ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಈ ಸಂದರ್ಭ ಪ್ರಮುಖರಾದ ಕೋಟಿ ಪ್ರಸಾದ್ ಆಳ್ವಾ, ಬಿಪಿ ಮೋಹನ್ ಕುಮಾರ್, ಡಿ ರಮೇಶ್ ನಾಯಕ್, ಪುನೀತ್ ಶೆಟ್ಟಿ, ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.